ಪೊಲೀಸ 14 ವರ್ಷದ ಹೆಣ್ಮಗುನ ಕೇಳ್ತಾರೆ, ನೀನು ಆ ಶ್ರೀಮಂತನ ಮನೆಗೆ ಹೋದಾಗ ಆ ಮನೆಯಲ್ಲಿ ಬೇರೆ ಯಾವ್ದಾದ್ರು ಹೆಣ್ಮಕ್ಳು ಇದ್ರ ಅಂತ. ಆಗ ಅವಳು ಇಬ್ರು ಹೆಸರು ಹೇಳ್ತಾಳೆ. ಪೊಲೀಸ್ ಆ ಇಬ್ರ ಹತ್ರ ಮಾತಾಡ್ತಾರೆ. ಆಗ ಅವ್ರಿಗೆ 4 ಜನ ಹೆಸರು ಸಿಗುತ್ತೆ. ಆಮೇಲೆ ಆ 4 ಜನದ ಹತ್ರ ಕೂಡ ಪೊಲೀಸ್ ಮಾತಾಡ್ತಾರೆ. ಆಗ ಅವ್ರಿಗೆ 8 ಜನದ ಹೆಸರು ಸಿಗುತ್ತೆ. ದಿಸ್ ಚೈನ್ ಗೋಸ್ ಆನ್. ಪೊಲೀಸ್ಗೆ 35 ಜನ ವಿಕ್ಟಿಮ್ ಸಿಗ್ತಾರೆ. ಇಲ್ಲಿ ಶಾಕಿಂಗ್ ಪಾರ್ಟ್ ಏನಂದ್ರೆ ಎಲ್ಲರ ಕತೆ ಒಂದೇ ಆಗಿತ್ತು. ಎವ್ರಿಬಡಿ ಸ್ಟೋರಿ ವಾಸ್ ಸೇಮ್. ಎಲ್ಲಾ ವಿಕ್ಟಿಮ್ಸ್ ಕೂಡ 15 ವರ್ಷದಿಂದ 16 ವರ್ಷ ಮಕ್ಕಳಾಗಿದ್ರು. ಬೇಸಿಕ್ ನೀಡ್ಸ್ ನ ಸ್ಯಾಟಿಸ್ಫೈ ಮಾಡಕ್ ಆಗದಿರೋ ಫ್ಯಾಮಿಲೀಸ್ ಇಂದ ಈ ಹೆಣ್ಮಕ್ಳು ಬರ್ತಾ ಇದ್ದಿದ್ದು. ಮೋಸ್ಟ್ ಆಫ್ ದ ಗರ್ಲ್ಸ್ ಡಿಂಟ್ ಹ್ಯಾವ್ ಪೇರೆಂಟ್ಸ್ ಅಂಡ್ ಉಳಿದಿರೋ ಮಕ್ಕಳಿಗೆ ಹೇಳೋರು ಯಾರು ಇಲ್ಲ. ಇದೆಲ್ಲ ಗೊತ್ತಾಗ್ತಿದ್ದಂತೆ ಪೊಲೀಸ್ಗೆ ಒಂದಂತೂ ಕ್ಲಿಯರ್ ಆಗುತ್ತೆ, ಇದ್ಯಾವುದೇ ತರ ಚಿಕ್ಕ ಕೇಸ್ ಅಲ್ಲ, ಇಟ್ ಈಸ್ ಆರ್ಗನೈಸ್ಡ್ ಪಿರಮಿಡ್. ಈಗ ಒಂದು ಹೆಣ್ಮಗು ಬೇರೆ ಹೆಣ್ಮಗುನ ಕರ್ಕೊಂಡ್ ಬಂದ್ರೆ ಆ ಹೆಣ್ಮಗುಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ. ಹೀಗೇನೆ ಚೈನ್ ಒಂದು ಕಂಟಿನ್ಯೂ ಆಗ್ತಾ ಇದ್ದಿದ್ದು. ಒಂದು ಹೆಣ್ಮಗು ಬೇರೆ ಹೆಣ್ಮಗುನ ಕರ್ಕೊಂಡ್ ಬರುತ್ತೆ, ಆ ಹೆಣ್ಮಗು ಇನ್ನ ಇಬ್ಬರನ್ನ ಕರ್ಕೊಂಡ್ ಬರುತ್ತೆ, ಆ ಇಬ್ರು 4 ಜನನ ಕರ್ಕೊಂಡ್ ಬರ್ತಾರೆ. ದ ಚೈನ್ ಗೋಸ್ ಆನ್ ಅಂಡ್ ಎಲ್ಲಾ ಮಕ್ಕಳು ಕೂಡ 18 ವರ್ಷದ ಕೆಳಗಿದ್ದು. ಮೇ 2006 ಪಾಮ್ ಬೀಚ್ ಪೊಲೀಸ್ ಎಪ್ಸ್ಟೀನ್ ವಿರುದ್ಧ ಒಂದು ಕೇಸ್ ಫೈಲ್ ಮಾಡ್ತಾರೆ. ಆ ಕೇಸ್ ಬಂದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಜುಲೈ 2006 ಅಲ್ಲಿ FBI ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇಟ್ ವಾಸ್ ನೇಮ್ಡ್ ಆಪರೇಷನ್ ಲೀಪ್ ಇಯರ್. 53 ಪೇಜ್ ಇರುವಂತಹ ರಿಪೋರ್ಟ್ ಫ್ಲೋರಿಡಾ ನ್ಯೂಯಾರ್ಕ್ ಹೋಗುತ್ತೆ ಅಂಡ್ ಮೆಕ್ಸಿಕೋ ಹೋಗುತ್ತೆ. ಎಲ್ಲಾ ಕಡೆಯಿಂದ ವಿಕ್ಟಿಮ್ಸ್ ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಕೊಂತಾರೆ. ಅಂಡ್ ಎಪ್ಸ್ಟೀನ್ ವಾಸ್ ಚಾರ್ಜ್ಡ್ ವಿತ್ ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್. FBI ಇನ್ವೆಸ್ಟಿಗೇಷನ್ ಅಲ್ಲಿ ಅವರಿಗೆ 36 ಮೈನರ್ ವಿಕ್ಟಿಮ್ಸ್ ಸಿಕ್ಕಿದ್ರು. ಇದೆಲ್ಲ ಆದ್ಮೇಲೆ ಜೆಫ್ರಿ ಎಪ್ಸ್ಟೀನ್ ಅಂತಹ ಜನರು ಭೂಮಿ ಮೇಲೆ ಇರಬಾರ್ದು. ಅವ್ರ ಇಡೀ ಲೈಫ್ ಅವರು ಜೈಲಲ್ಲಿ ಸ್ಪೆಂಡ್ ಮಾಡ್ಬೇಕು, ಅವ್ನಿಗೆ ಜೈಲ್ ಆಗ್ಬೇಕು ಅಂತ ಪಬ್ಲಿಕ್ ಡಿಮ್ಯಾಂಡ್ ಮಾಡ್ತಾ ಇದ್ರು. ಆದ್ರೆ ಕತೆ ಹಾಗಾಗಲ್ಲ. ಇಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಬರುತ್ತೆ. ಮಯಾಮಿದು ಒಬ್ಬ ಫೆಡರಲ್ ಅಟಾರ್ನಿ ಇದ್ದ, ಅಲೆಕ್ಸಾಂಡರ್ ಅಕೋಸ್ಟಾ. ಇವನು ಎಪ್ಸ್ಟೀನ್ ಗೆ ಲಾಯರ್ ಆಗಿದ್ದ. ಎಪ್ಸ್ಟೀನ್ ಇವನ್ ಜೊತೆಲಿ ಒಂದು ಡೀಲ್ ಮಾಡ್ಕೊಂಡಿದ್ದ.